ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸಮಯ. ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾನು ನೋಡಿ ಚೆನ್ನಾಗಿದ್ದೀನಿ, ಸೂಪರ್ ಡೂಪರ್ ಆಗಿದ್ದೀನಿ ಫ್ರೆಂಡ್ಸ್. ನಾನು ಕೂರೋಕ್ಕೂ ಆಗದಿರ, ಫಾಸ್ಟಾಗಿ ಕೆಲಸ ಮಾಡೋಕ್ಕೂ ಆಗದಿರ, ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗ್ದಿರ, ಹಬ್ಬದಲ್ಲಿ ಯಾವ್ದಾರ ಬ್ಯಾಲೆನ್ಸ್ ಉಳಿಸ್ಬಿಡ್ತೀನೇನೋ, ನನ್ನ ಕೈಲಿ ಕೆಲಸ ಮಾಡೋಕ್ಕೆ ಪೂರ್ತಿ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನಲ್ಲೇ ಎಲ್ಲ ಕೆಲಸ ಮಾಡ್ಕೊತಾಯಿದ್ದೀನಿ ಫ್ರೆಂಡ್ಸ್. ಆಮೇಲೆ ಇವೆಲ್ಲ ದಿಮ್ ಕವರ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದರೆ ಈ ಸೂರ್ಯದೇವಂಗೂ ನಾನು ಮೇಲೆ ಸಿಟ್ಟು ಫ್ರೆಂಡ್ಸು. ಅವನು ಹೆಂಗೆ ಸುಡ್ತಾವನೆ ಅಂತಂದರೆ ಹೇಳೋಕ್ಕೆ ಅಸಾಧ್ಯ, ಆ ಥರ ಸುಡ್ತಾವನೆ ಫ್ರೆಂಡ್ಸ್. ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಅಲ್ಲೋಗಿ ನೆಲ್ಲಿ ಆನ್ ಮಾಡ್ತೀನಿ. ನೆಲ್ಲಿಲಿ ನೀರೇ ಬರ್ತಾಯಿಲ್ಲ. ನೈಟು ಮೋಟ್ರ್ ಆನ್ ಮಾಡಬೇಕು ಅದೇ ಟ್ಯಾಂಕಿಗೆ ಬಿಟ್ಕೊತೀವಲ್ಲ ಫ್ರೆಂಡ್ಸ್. ನಾನು ಬಿಟ್ಟಿದ್ದೀನಿ ಅಂತ ನಮ್ಮ ಮನೆಯವ್ರು ಬಿಟ್ಟವ್ರೆ ಅಂತ ನಾನು ಒಬ್ರ ಮೇಲೆ ಒಬ್ರು ಮನಸ್ಸಲ್ಲೇ ಅಂದ್ಕೊಂಬಿಟ್ಟು ಮಲ್ಕೊಂಬಿಟ್ಟಿದ್ದೀವಿ. ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆದು ಮಾಮೂಲಿ ನಮ್ಮ ಕೆಲಸಗಳು ಮಾಡ್ಕೊಳ್ಳೋವರೆಗೂ ನೀರಿತ್ತು ಫ್ರೆಂಡ್ಸ್. ನಾನು ಆಮೇಲೆ ಹೋಗಿ ಮೇಲ್ಗಡೆ ಇವೆಲ್ಲ ನೆನಾಕ್ಬಿಟ್ಟು ಹೋಗೋಣ ತಡಿ ಅಂತ ಹೋಗ್ತೀನಿ. ನೀರೇ ಇಲ್ಲ. ತಿರ್ಗಾ ಬಂದ್ಬಿಟ್ಟು ನೀರಿಲ್ಲ ಅಂದರೆ ನಾವು ಯಾವ ಕೆಲಸನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನೀರು ಇಲ್ದಿರೋ ಕೆಲಸ ಏನೇನು ಬ್ಯಾಲೆನ್ಸ್ ಉಳಿಸಿದ್ನೆ ಅವೆಲ್ಲ ನಾನು ಮಾಡಿಕೊಂಡೆ. ಕಬಡ್ಗೆಲ್ಲ ಬಟ್ಟೆ ಎಲ್ಲ ಕ್ಲೀನಾಗಿ ಎಲ್ಲ ತೆಗೆದ್ಬಿಟ್ಟು ಅದನ್ನೆಲ್ಲ ಜೋಡಿಸಿ, ಈ ಮೇಕಪ್ ಸೆಟ್ ಇರ್ತಾವಲ್ಲ ಫ್ರೆಂಡ್ಸ್, ಅವೆಲ್ಲ ಕ್ಲೀನ್ ಮಾಡಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿದೆ ಫ್ರೆಂಡ್ಸ್. ಅವೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ನನಗೆ ಟೆನ್ಷನ್ ಹತ್ಕೊಂಬಿಡ್ತು. ಯಾಕಂತಂದರೆ ಹಬ್ಬ ಹತ್ರ ಬಂದ್ಬಿಡ್ತಲ್ವ, ಫುಲ್ಲು ಟೆನ್ಷನ್ ಹತ್ಕೊಂಬಿಡ್ತು. ಆಮೇಲೆ ಲಾಸ್ಟಲ್ಲಿ ನನ್ನ ಮಗಳು ಬಂದು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು ಅವಳಿಗೆ. ಯಾಕಂದರೆ ಇವಾಗ ಎಕ್ಸಾಮ್ ಟೈಮ್ ಅಲ್ವ ಫ್ರೆಂಡ್ಸ್. ಆ ಥರ ನನ್ನ ಕೆಲಸ ಇವತ್ತೇ ಫ್ರೆಂಡ್ಸ್ ನಾನು ಆ ಥರ ಕೆಲಸ ಕೊಟ್ಟಿರೋದು ಅವಳಿಗೆ. ಅಂದರೆ ನಾನೇನು ಬಾಂದಲಿಲ್ಲ, ಅವಳೇ ಇಷ್ಟಪಟ್ಟು ಬಂದು ಬೇಗ ಬೇಗ ನೀನು ಉಚ್ಕೊಡಮ್ಮ, ಇವು ದೊಡ್ಡವಲ್ವಾ, ನಾನು ತೊಳೆದು ಕೊಟ್ಬಿಡ್ತೀನಿ ಅಂತ ಪಾಪ. ನಾನು ಹಂಗೆ ಉಜ್ಜಿಕೊಟ್ಟೆ. ನಮ್ಮ ಮನೆಯವ್ರು ಇರಲಿಲ್ಲ, ನಮ್ಮ ಮನೆಯವ್ರು ಇದ್ದಿದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡೋರು, ಎಲ್ಲ ಹೋಗಿದ್ರು. ನಾನು ನನ್ನ ಮಗಳೇ ಎಲ್ಲ ತೊಳೆದಾದ್ಮೇಲೆ ನಮ್ಮ ಮನೆಯವ್ರು ಬಂದರು. ಆಮೇಲೆ ಜೋಡ್ಸೋಕ್ಕೆ ನನ್ನ ಮಗಳು ಹತ್ತುತ್ತಾಳೆ ಫ್ರೆಂಡ್ಸ್ ಮೇಲಕ್ಕೆ. ಅವಳು ಪಾತ್ರೆ ಎಲ್ಲ ತೊಳ್ಕೊಟ್ಟು ಅವಳೇ ಮೇಲೆ ಹತ್ತಿ ಎಲ್ಲನೂ ಜೋಡಿಸ್ಕೊಡ್ತಾಳೆ. ನಾನು ಇವು ಎಲ್ಲ ಅಡುಗೆ ಮನೇಲಿ ಇಟ್ಟಿದ್ದೆ, ಅಂದರೆ ಇವು ದೊಡ್ಡವೆಲ್ಲ ನಾನು ಸ್ಟೋರ್ ರೂಮ್ ಮೇಲೆ ಇಟ್ಟಿದ್ದೆ ಫ್ರೆಂಡ್ಸು. ಈಗ ನಾನು ಅಡುಗೆ ಮನೆ ಇದ್ರ ಮೇಲೆ ಏನು ಇಟ್ಟಿದ್ದೆ ಸಜ್ಜೆ ಮೇಲೆ, ಅವನ್ನ ನಾನು ಇವಾಗ ಇಡಲ್ಲ ಫ್ರೆಂಡ್ಸ್. ಹೆಂಗೆ ಆಗ್ಬಿಟ್ಟಿದ್ದು ಅಂದರೆ ಕರೆ ಕಟ್ಕೊಂಬಿಟ್ಟಿದ್ದೆ ಫ್ರೆಂಡ್ಸು. ಅದಕ್ಕೆ ಇವಾಗ ಫುಲ್ಲು ಪಾತ್ರೆ ಏನಿದ್ದಾವೆ ಎಲ್ಲ ಅಲ್ಲಿ ಜೋಡಿಸ್ಕೊತೀನಿ. ನನ್ನ ಮಗಳನ್ನ ಸಿದ್ವಿ ನೋಡಿ ಅಣಿಸ್ತಾ ಇರೋದ, ಅದಕ್ಕೇನೋ ಒಂಥರ ಖುಷಿ. ನಮ್ಮ ಮನೆಯವ್ರಿಗೆ ಏನು ಹೊಟ್ಟೆ ಓದ್ಬಿಡ್ತಾವೆ ಫ್ರೆಂಡ್ಸ್, ಮಗಳನ್ನ ಹತ್ತಿ ಇಳಿಸಿದ್ಕೆ ಏನು ಕೆಲಸ ಮಾಡ್ಕೊಂಬಂದವ್ರು ನೋಡಿ ನೀವೇ. ಕುಳ್ಳಿ ಅಂತ ತಂದಿರೋದು ಅಯ್ಯೋ ಗಾಯ್ಸ್, ಇನ್ನೊಂದು ಜನ್ಮ ಹುಟ್ಟು ಬಂದ್ರೆ ಇನ್ನು ಉದ್ದಕ್ಕಿರೋರ್ನ ಮದುವೆ ಆಗಲ್ಲ ಗಾಯ್ಸ್. ನಾನು ಇನ್ನೊಂದು ಜನ್ಮ ಇದ್ದರೆ ಇರಲ್ಲ, ಆದರೆ ಇದ್ದರೆ. ಮಮ್ಮಿಯೇ ನಾನು ಕುಳ್ಳಿಗೆ ಯಾಕೆ ಹುಟ್ಟಿಸ್ದೆ ಮಮ್ಮಿ ನೀನು? ನೋಡಿ ಮಮ್ಮಿ, ನಿನ್ನ ಮುಂದೆನೇ ಹೆಂಗನ್ನೋದು. ಯಾರು? ಶಿವನೇ ಗುರುವೇ, ನನಗೆ ತಲೆ ತಿರುಗ್ತದೆ, ನೀನೇ ಹತ್ತಪ್ಪ. ಆ ಕಡೆಗೆ ಹಾಕಬೇಕಾಯ್ತು, ಅಲ್ಲಿ ಅಕ್ಕಿ ಹೋಗಿತ್ತು ಒಂದು ಐತೆ ಹಂಗೆ ನೋಡು. ಇದು ಪಿ ಒ ಪಿಲಿ ಒಳಗೆ ಆ ಕಡೆಗೆ ಹಾಕಬೇಕಾಯ್ತಿನ ನೀನು. ಹಾಂ ಹಾಂ, ನಾಳೆ ಅದೇ ಕೆಲಸ ಬಾ ನಿನಗೆ. ಆ ಕಡೆ ಎಲ್ಲ ಆ ಕಡೆಗೆ ಒಂಚೂರು ಹಾಕ್ಕೊಂಡು, ಆ ಕಡೆ ಒಂದು ಅಕ್ಕಿ ಮರಿ ಹೋಗಿತ್ತು ನೋಡು. ಅದೇ ಅಂಥದ್ದು ಏನಂತಾರಪ್ಪ, ಕಡ್ಜ ಪಡ್ಜ ಗೂಡು ಕಟ್ಟಿರ್ತಾವೆ ನೋಡು. ಹಾಂ ಹಾಂ, ಇವೇನು ತುಕ್ಕು ಗಿಕ್ಕು ಏನು ಹಿಡಿಯಲ್ವೇ? ಎಷ್ಟು ಕೊಟ್ಟೆ ಅದಕ್ಕೆ? ಹಾಂ, ಮನೆ ಬಾಳಿಸ್ತೀಯ ನೀನು? ಭರ್ಜರಿಯಾಗಿ ಹಬ್ಬ ಮಾಡ್ಬೋದಾಗಿತ್ತಲ್ಲ, 3,000 ಕೊಟ್ಟು ತಂದಿದ್ಯಾ. ಈಗ ಬೇಕಾಯ್ತಾ ಇದು ನಿಂಗೆ? ಏನಿಲ್ವಾ ಅಲ್ಲಿ? ಬಿಡು ಬಾ ಸದ್ಯ. ನಾನು ಏನು ಕಟ್ಕೊಂಡವು ಅಂದ್ಕೊಂಡಿದ್ದೆ. ಬೆಳಗ್ಗೆ ಮಾಡ್ಕೊಳ ಬಾ, ಈಗ ಆಗಲ್ಲ, ಅಡುಗೆ ಮಾಡ್ಬೇಕು ಕಣಪ್ಪ. ನಾನಂತೂ ಹೊತ್ತಲ್ಲ. ನನ್ನ ಕೈಲಾಗಲ್ಲ ಹೋಗಪ್ಪ. ಓ ಅಮ್ಮ ನೋಡಿ ನೀನು ಹೆಂಗೆ ಕಾಣಿಸ್ತಾ ಇದೆಯಾ ಅಲ್ಲಿ. ಚೆನ್ನಾಗೈತೆ ನಮ್ಮ ಅಮ್ಮ. ನೀನೋ ಸರಿ ಹತ್ತು ಚಪ್ಪಲಿ ಹಾಕೊಂಡತ್ತು ಹತ್ತಮ್ಮ. ಅಯ್ಯೋ, ನಮ್ಮಮ್ಮ ಹತ್ಬಿಟ್ರು ನಾನು ಹೋಗಿ ಇಟ್ಕೊಬೇಕಾದ ಕೆಳಗೆ. ಅಯ್ಯೋ ಹೌದಾ? ಇದಕ್ಕೆ ಬೇರೆ ಇಕ್ಕೊಂದು ಪ್ಲೇಸ್ ಬೇಕು ಯಪ್ಪ. ಇನ್ನು ಅಡುಗೆ ಮನೆ ಸಜ್ಜೆ ಮೇಲೆ ಏನು ಇಡಲ್ಲ ಫ್ರೆಂಡ್ಸ್. ಯಾಕಂದರೆ ಒಗ್ಗರಣೆ ಹಾಕ್ತೀವಲ್ಲ, ಅದೆಲ್ಲ ಪಾತ್ರೆಗಳಿಗೆ ಕಚ್ಕೊಬಿಟ್ಟಿತ್ತು. ಉಜ್ಜಿ ಕೈ
ಆ ಸ್ಟೀಲ್ ಮಾರು ಬೇರೆ ತೊಗೊಂಬಿಟ್ಟಿದ್ದೆ, ಕೈಗೆಲ್ಲ ಒಂಥರ ಊಟನೇ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ನೈಟು ಅಷ್ಟೊಂದು ಉರಿ ಎತ್ಕೊಬಿಡ್ತು. ಅದಕ್ಕೆ ಇವಾಗೆಲ್ಲ ನಾನು ಸ್ಟೋರ್ ರೂಮ್ ಮೇಲೇ ಜೋಡಿಸ್ಬಿಟ್ಟಿದ್ದೀನಿ. ಈಗೇನು ತೋರಿಸ್ದೆ ನಾನು ಅಷ್ಟು ಮಾತ್ರ ನಾನು ಕಿಚನಲ್ಲಿ ಇಟ್ಕೊಂಡಿದ್ದೀನಿ. ಅಷ್ಟೇ ಸಾಕು ಫ್ರೆಂಡ್ಸ್ ನನ್ನ ಡೈಲಿ ಯೂಸ್ಗೆ. ಇಲ್ಲ ಬೆಳಗೋಕ್ಕಾಗಲ್ಲ. ಈ ಸಜ್ಜೆ ಮೇಲೆ ಅಡುಗೆ ಮನೆ ಸಜ್ಜೆ ಮೇಲೆ ಹಾಕಿದ್ರೂ ಆ ಥರ ಕರೆ ಕಟ್ಟಿಬಿಡ್ತವೆ. ಅದಕ್ಕೋಸ್ಕರ ಸಿಂಪಲಾಗಿರಲಿ ಅಂದ್ಬಿಟ್ಟು ಅಷ್ಟು ನಾನು ತಟ್ಟೆ ಸ್ಟ್ಯಾಂಡಿಗೆ ಎಷ್ಟು ಬೇಕೋ ಅಷ್ಟು ನಾನು ಇಟ್ಕೊಂಡಿದ್ದೀನಿ. ಇವಾಗ ಕಾಳುಗಳು ಹಾಕ್ಕೊಂಡಿರೋದು ಏನಂದರೆ, ನಾನು ವಾರಕ್ಕೊಂದು ಸತಿ ಸಂತೆ ಮಾಡ್ಕೊಂಬರೋದು. ಮಂಗಳವಾರ ನಮ್ಮೂರಲ್ಲಿ ಸಂತೆ ಆಗುತ್ತೆ. ಸಂತೆ ವಿಡಿಯೋನ ನಾನು ಮಾಡಿದ್ದೀನಲ್ವ ಫ್ರೆಂಡ್ಸ್, ನೋಡಿದ್ದೀರಾ. ಒಂದು ವಾರಕ್ಕೆ ಏನೇನು ಬೇಕೋ ಅಷ್ಟೇ ನಾನು ತೊಗೊಳ್ಳೋದು. ಕಾಳುಗಳು ಅಷ್ಟೇ ನಾನು ಜಾಸ್ತಿ ತಂದು ಸ್ಟೋರ್ ಮಾಡ್ಕೊಳ್ಳಲ್ಲ. ಯಾಕಂತಂದರೆ ನನಗೆ ಮಂಗಳವಾರ ಹೋಗ್ತೀನಲ್ಲ ಫ್ರೆಂಡ್ಸ್, ಜಾಸ್ತಿ ತಂದು ಏನಕ್ಕೆ ಅಂದ್ಬಿಟ್ಟು ಒಂದೊಂದು ವಾರ ಏನಾದರೂ ಸಂತೆಗೆ ಹೋಗಲಿಲ್ಲ ಅಂದರೂ ಮ್ಯಾನೇಜ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಜಾಸ್ತಿ ದೊಡ್ಡ ಬಾಕ್ಸ್ಗಳ್ನ ಇಟ್ಕೊಂಡಿಲ್ಲ. ಸಾಕು ಫ್ರೆಂಡ್ಸ್, ನೋಡಿ ನನಗೆ ಒಂದು ವಾರಕ್ಕಷ್ಟು ಸಾಕು. ಎಕ್ಸ್ಟ್ರಾ ತೊಗೊಂಬಂದು ಏನು ಮಾಡೋದು, ಸುಮ್ಮನೆ ಹುಳ ಬಿಡ್ತವೆ, ಯಾಕೆ ಕೆಟ್ಟೋಗ್ತವೆ ಅಂದ್ಬಿಟ್ಟು ನಾನು ಇಷ್ಟರಲ್ಲೇ ಒಂದು ವಾರ ನಾನು ಮೇಂಟೈನ್ ಮಾಡ್ತೀನಿ. ಒಂದೊಂದು ವಾರ ಇವು ಮಿಗ್ತಾವಲ್ಲ ಫ್ರೆಂಡ್ಸ್, ಒಂದೊಂದು ವಾರ ಲೆಸ್ ಮಾಡಿಬಿಟ್ಟು ನೆಕ್ಸ್ಟ್ ವಾರ ಹೋಗಿ ಮಾಡ್ಕೊಂಬರ್ತೀನಿ. ಆ ಥರ ತರಕಾರಿ ಮಾತ್ರ ಒಂದು ವಾರಕ್ಕೆ ಒಂದು ಸತಿ ಖಾಲಿ ಮಾಡೇ ಬಿಡ್ತೀನಿ. ಯಾಕಂದರೆ ವೇಸ್ಟ್ ಮಾಡಿದ್ರೆ ನಮ್ಮ ಮನೆಯವ್ರು ಬೈತಾರೆ. ಹಸುಗಳಿರ್ತವೆ ಫ್ರೆಂಡ್ಸ್, ನಮಗೆ ಜಾಸ್ತಿ ತರಕಾರಿ ವೇಸ್ಟ್ ಏನಾಗಲ್ಲ, ಹಸುಗಳ್ಗೆ ಹಾಕ್ಬಿಡ್ಬೋದು. ಹಾಗಾಗಿ ನಾನು ಮಂಗಳವಾರ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬರ್ತೀನಿ. ಕಾಳುಗಳಾಗ್ಬೋದು, ಎಣ್ಣೆ, ತರಕಾರಿಯಿಂದ ಹಿಡಿದು ನಾನು ಮಂಗಳವಾರ ವಾರಕ್ಕೊಂದು ಸತಿನೇ ತೊಗೊಂಬರೋದು. ಜಾಸ್ತಿ ತೊಗೊಂಬಂದು ಇಟ್ಕೊಳ್ಳಲ್ಲ ಫ್ರೆಂಡ್ಸ್. ಈಗ ನಾನು ಅಮ್ಮಮ್ಮ ಅಂದರೆ ಮುಕ್ಕಾಲು ಭಾಗ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ನಂದು ಕಾಲು ಭಾಗ ಐತೆ, ಅದನ್ನೆಲ್ಲ ಮುಗಿಸ್ಬಿಟ್ರೆ ನನಗೆ ಅಂತ ಉಸಿರು ಬೇಕನ್ನೋ ಥರ ಆಗುತ್ತೆ. ಒಂದು ಏನು ಗೊತ್ತಾ ಫ್ರೆಂಡ್ಸ್, ಚಿಕ್ಕ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೊಂಬಿಡ್ತೀನಿ. ಆ ಕೆಲಸ ಆಗುತ್ತೋ ಇಲ್ಲೋ, ಇದೇ ಥರ ಫ್ರೆಂಡ್ಸ್ ನನ್ನ ತಲೆಯಲ್ಲಿ ಓಡ್ತಾ ಇರೋದು. ಅದೇನೋ ಸಡನ್ನಾಗಿ ನಾನು ಟೆನ್ಷನ್ ಮಾಡ್ಕೊಂಬಿಡ್ತೀನಿ. ನಮ್ಮ ಮನೆಯವರು, ನಮ್ಮ ಮಕ್ಕಳು ಹಂಗೆ ಅಂತ ಇರ್ತಾರೆ. ನಮ್ಮಮ್ಮ ಇಷ್ಟಿಷ್ಟಕ್ಕೆ ಟೆನ್ಷನ್ ಮಾಡ್ಕೊಂಬಿಡುತ್ತೆ. ಯಾಕಮ್ಮ ಹಂಗೆ ಮಾಡ್ಕೊತೀಯ ಅಂತ ಇರ್ತಾರೆ ಫ್ರೆಂಡ್ಸ್. ಅದೇನೋ ನಂಗೆ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.